ಯುಎಸ್ ರಿಟರ್ನ್ಗಳಿಗೆ ಭಾರತದಲ್ಲಿಲ್ವಾ ಕೆಲಸ? ಅನುಭವವಿದ್ರೂ ಬಂದಿಲ್ಲ ಇಂಟರ್ವ್ಯೂ ಕಾಲ್. ಯಾವುದೇ ಕೆಲಸ ಮಾಡೋಕ್ಕೂ ಸಿದ್ಧ ಅಂದ್ರೆ ಜಗತ್ತಿನಲ್ಲಿ ಮಾಡೋಕೆ ಬೇಕಾದಷ್ಟು ಕೆಲಸಗಳಿವೆ. ಓದು ಮತ್ತು ಅನುಭವಕ್ಕೆ ತಕ್ಕಂತ ಕೆಲಸನೇ ಬೇಕು. ಇಷ್ಟೇ ಸಂಬಳದ ಜಾಬ್ ಇರಬೇಕಂತ ಹುಡುಕಾಟಕ್ಕೆ ನಿಂತರೆ ಬಹಳಷ್ಟು ಅವಕಾಶಗಳು ಫಿಲ್ಟರ್ ಆಗಿ ಹೋಗ್ತವೆ. ಅದರಲ್ಲೂ ಅಮೆರಿಕದಲ್ಲಿ ಮಾಸ್ಟರ್ಸ್ ಮುಗಿಸಿ ಅಲ್ಲೇ 3-4 ವರ್ಷ ಕೆಲಸ ಮಾಡಿದವರು ಭಾರತದಲ್ಲಿ ಕೆಲಸ ಹುಡುಕೋಕೆ ಬಂದಾಗ ಸಿಗೋ ಅವಕಾಶಗಳು ತೀರಾ ಕಡಿಮೆ ಆಗ್ತವೆ. ಅದಕ್ಕೆ ಬಹಳಷ್ಟು ಕಾರಣಗಳೂ ಇವೆ. ಇವತ್ತಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮಾಸ್ಟರ್ಸ್ ಮುಗಿಸಿ ಅಲ್ಲಿನ ಟಾಪ್ ಕಂಪನಿಗಳಾದ ಗೂಗಲ್, ಆಪಲ್, ಮೆಟಾ ಅಥವಾ ಅಮೆಜಾನ್ ನಂತಹ ಬ್ಯಾಂಕ್ ಕಂಪನಿಗಳಲ್ಲಿ ಕೆಲಸ ಮಾಡಿದರೆ ಭಾರತದಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ ಅಲ್ವಾ? ಆದರೆ ವಾಸ್ತವ ಸ್ಥಿತಿ ಹಾಗಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಉದ್ಯೋಗಿಯ ಕತೆ ಭಾರಿ ವೈರಲ್ ಆಗ್ತಿದೆ. ಅಮೆರಿಕದಲ್ಲಿ ಓದಿ 3 ವರ್ಷ ಬ್ಯಾಂಕ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರೂ ಕೂಡ ಭಾರತಕ್ಕೆ ಬಂದ ಮೇಲೆ ಅವರಿಗೆ ಒಂದು ಇಂಟರ್ವ್ಯೂ ಕಾಲ್ ಕೂಡ ಬರ್ತಾ ಇಲ್ವಂತೆ. ಯಾಕೆ ಹೀಗಾಗ್ತಾ ಇದೆ? 2 ವರ್ಷಗಳ ಕೆರಿಯರ್ ಗ್ಯಾಪ್ ಇಷ್ಟೊಂದು ತೊಂದರೆ ಕೊಡುತ್ತಾ? ಈ ಬಗ್ಗೆ ನೆಟ್ಟಿಗರು ಏನಂತಾರೆ? ಈ ಎಲ್ಲ ವಿಚಾರಗಳ ಬಗ್ಗೆ ವಿವರ ಇಲ್ಲಿದೆ. ನೀವು ನೋಡ್ತಾ ಇರೋದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ಶಂಕರ್ನ ಹೆತ್ತೂರ್. ಬ್ಯಾಂಕ್ ಕಂಪನಿ ಅನುಭವಕ್ಕೂ ಇಲ್ವಾ ಬೆಲೆ? ಅಮೆರಿಕದಲ್ಲಿ ಮಾಸ್ಟರ್ಸ್ ಮಾಡಿದ್ದೇ ತಪ್ಪ? ಇತ್ತೀಚೆಗೆ ರೆಡ್ಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಸ್ಥಿತಿಯ ಬಗ್ಗೆ ಹಂಚಿಕೊಂಡಿರೋದು ಭಾರತದಲ್ಲಿನ ಜಾಬ್ ಮಾರ್ಕೆಟ್ ಬಗ್ಗೆಯೂ ಗಮನ ಸೆಳೆದಂತೆ ಆಗಿದೆ. ಅಮೆರಿಕಕ್ಕೆ F1 ವೀಸಾ ಮೂಲಕ ಹೋಗಿ ಅಲ್ಲಿನ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಮುಗಿಸಿದ್ದಾರೆ. ಓದು ಮುಗಿಯುತ್ತಿದ್ದಂತೆ OPT ಆಧಾರದಲ್ಲಿ ಕೆಲಸವೂ ಸಿಕ್ಕಿತ್ತು. ಸುಮಾರು 3 ವರ್ಷಗಳು ಪ್ರಸಿದ್ಧ ಬ್ಯಾಂಕ್ ಕಂಪನಿಯೊಂದರಲ್ಲಿ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಬೃಹತ್ ಕಂಪನಿಗಳಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವ ಲೇ ಆಫ್ ಪ್ರಕ್ರಿಯೆಯಲ್ಲಿ ಕೂಡ ಇವರು ತಮ್ಮ ಕೆಲಸ ಕಳೆದುಕೊಂಡರು. ಅಮೆರಿಕದಲ್ಲೇ ರಿಸ್ಕ್ ತಗೊಂಡು ಉಳಿದು ಕೆಲಸ ಹುಡುಕೋಕ್ಕೂ ಪ್ರಯತ್ನಕ್ಕಿಂತಲೂ ಭಾರತಕ್ಕೆ ವಾಪಸ್ ಬಂದು ಇಲ್ಲೇ ಒಳ್ಳೆ ಕಂಪನಿಯಲ್ಲಿ ಆಫರ್ ಪಡಿಬಹುದು ಅನ್ನೋ ಭರವಸೆ ಮೇಲೆ ಭಾರತಕ್ಕೆ ವಾಪಸ್ ಆಗೋ ನಿರ್ಧಾರಕ್ಕೆ ಬಂದರು. ಅಲ್ಲಿಂದ ಬರೋದು, ಇಲ್ಲಿ ಬಂದು ಸೆಟ್ಲ್ ಆಗೋದು, ಹಾಗೆ ಪರ್ಸನಲ್ ಕಾರಣಗಳಿಂದಾಗಿ ಕೆಲಸ ಕಳೆದುಕೊಂಡು ಸುಮಾರು 2 ವರ್ಷಗಳೇ ಗ್ಯಾಪ್ ಆಗಿ ಹೋಯ್ತು. ಆದ್ರೆ ಭಾರತಕ್ಕೆ ಬರುವಾಗ ಅವರಿಗೆ ಒಂದು ಭರವಸೆ ಇತ್ತು. ನನ್ನ ಹತ್ತಿರ ಅಮೆರಿಕದ ಎಕ್ಸ್ಪೀರಿಯನ್ಸ್ ಇದೆ, ಬ್ಯಾಂಕ್ ಕಂಪನಿಗಳ ಬ್ರ್ಯಾಂಡ್ ಇದೆ, ಖಂಡಿತ ಇಲ್ಲಿ ನನ್ನನ್ನ MNC ಕಂಪನಿಗಳು ಕೆಲಸಕ್ಕೆ ತೆಗೆದುಕೊಳ್ತವೆ ಅಂತ. ಆದರೆ ಬಹಳಷ್ಟು ದಿನಗಳಿಂದಲೂ ಅವರು ಸೂಕ್ತ ಜಾಬ್ಗಾಗಿ ಅಪ್ಲೈ ಮಾಡಿದ್ರು ಇಂಟರ್ವ್ಯೂ ಹಂತಕ್ಕೆ ಒಂದೇ ಒಂದು ಕರೆಯೂ ಬಂದಿಲ್ಲ. ಅವರ ರೆಸ್ಯೂಮ್ನಲ್ಲಿ 2 ವರ್ಷಗಳ ಗ್ಯಾಪ್ ಇದೆ. ಲೇ ಆಫ್ ಆದ ಮೇಲೆ ಇಂಡಿಯಾಗೆ ವಾಪಸ್ ಬಂದು ಸೆಟಲ್ ಆಗುವ ಪ್ರಕ್ರಿಯೆಯಲ್ಲಿ ಈ ಸಮಯ ವ್ಯಯ ಆಗಿದೆ. ನನ್ನ US ಎಕ್ಸ್ಪೀರಿಯನ್ಸ್ಗೆ ಬೆಲೆಯೇ ಇಲ್ವಾ, ಅಥವಾ 2 ವರ್ಷದ ಗ್ಯಾಪ್ ನನ್ನ ಕೆರಿಯರ್ ಅನ್ನೇ ಹಾಳು ಮಾಡಿದ್ಯಾ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳು ತುಂಬಾ ಘಾಸಿ ಉಂಟು ಮಾಡಿವೆ. ಅದನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಹಂಚಿಕೊಂಡಿದ್ದು, ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ರೆಸ್ಯೂಮ್ನಲ್ಲಿ ತಪ್ಪು ಮಾಡಿದ್ದೀನಾ, ಯಾವ ಹುದ್ದೆಗೆ ಟಾರ್ಗೆಟ್ ಮಾಡಿದ್ದೀನೋ ಅದರಲ್ಲಿ ತಪ್ಪಾಗಿದೆಯಾ, ನನ್ನಲ್ಲೇ ನಿರೀಕ್ಷೆಗಳು ಜಾಸ್ತಿ ಆಯ್ತಾ, ಅಥವಾ ಬೇರೆ ಯಾವ ಕಾರಣಕ್ಕೆ ನನಗೆ ಕೆಲಸಗಳು ಸಿಗ್ತಿಲ್ಲ ಅಂತ ಕೇಳಿದ್ದಾರೆ. ಅಮೆರಿಕದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಭಾರತಕ್ಕೆ ವಾಪಸ್ ಬಂದು ಇಂತಹದ್ದೇ ಸ್ಥಿತಿ ಎದುರಿಸಿರೋರು ಇದ್ರೆ ನನಗೆ ಸಲಹೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅನುಭವ, ಎಲ್ಲದಕ್ಕೂ 2 ವರ್ಷಗಳ ಗ್ಯಾಪ್ ಕಾರಣ. ಈ ಪೋಸ್ಟ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಬೇರೆ ಬೇರೆ ರೀತಿಯ ಸಲಹೆಗಳನ್ನ ಕೊಡ್ತಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ನನಗೂ ಇದೇ ಅನುಭವ ಆಗಿತ್ತು, ನಾನು UK ನಿಂದ ವಾಪಸ್ ಬಂದಾಗ ಕೆಲಸ ಸಿಗೋದು ಸುಲಭ ಇರಲಿಲ್ಲ. ಭಾರತದ ಮಾರ್ಕೆಟ್ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿಲ್ಲ, ಆದರೆ ಕಾಂಪಿಟೇಷನ್ ತುಂಬಾ ಇದೆ. ನೀವು ಮೊದಲಿನ ಸಂಬಳವನ್ನೇ ನಿರೀಕ್ಷೆ ಮಾಡದೆ ಸ್ವಲ್ಪ ಕಡಿಮೆ ಸಂಬಳಕ್ಕೆ ಒಪ್ಪಿಕೊಳ್ಳಬೇಕಾಗಿ ಬರಬಹುದು ಅಂತ ಅನುಭವ ಹಂಚಿಕೊಂಡಿದ್ದಾರೆ. ಇನ್ನೊಬ್ಬರು ತುಂಬಾ ಪ್ರಾಕ್ಟಿಕಲ್ ಆಗಿ ಸ್ಥಿತಿಯನ್ನ ತಿಳಿಸಿ ಕಮೆಂಟ್ ಮಾಡಿದ್ದಾರೆ. ಈಗಿನದು ಸ್ಕಿಲ್ ಬೇಸ್ಡ್ ಎಕಾನಮಿ, ಅಂದ್ರೆ ನಿಮ್ಮ ಹತ್ತಿರ ಯಾವ ಡಿಗ್ರಿ ಇದೆ ಅನ್ನೋದಕ್ಕಿಂತ ನಿಮಗೆ ಏನು ಕೆಲಸ ಬರುತ್ತೆ ಅನ್ನೋದೇ ಮುಖ್ಯ. ಬರೀ ಫ್ಯಾಂಗ್ ಟ್ಯಾಗ್ ಇಟ್ಕೊಂಡು ಕೂರ್ಬೇಡಿ, ಏನಂತಹ ಹೊಸ ಟೆಕ್ನಾಲಜಿಗಳನ್ನ ಕಲಿಯಿರಿ ಅಂತ ಸಲಹೆ ಮಾಡಿದ್ದಾರೆ. ಭಾರತದಲ್ಲಿ ನೆಟ್ವರ್ಕಿಂಗ್ ಅಂದ್ರೆ ಪರಸ್ಪರ ಜನರ ಸಂಪರ್ಕ ತುಂಬಾ ಮುಖ್ಯ. ಕೇವಲ ಫೋಟೋಗಳಲ್ಲಿ ಅಪ್ಲೈ ಮಾಡೋದಕ್ಕಿಂತ ಲಿಂಕ್ಡ್ಇನ್ ರೀತಿಯ ಸೈಟ್ಗಳಲ್ಲಿ ಜನರ ಜೊತೆ ಮಾತನಾಡಿ ರೆಫರಲ್ ತೆಗೆದುಕೊಳ್ಳಿ. ಯಾವುದಾದ್ರೂ ಒಂದು ಕೆಲಸ ಸಿಕ್ಕ ತಕ್ಷಣ ಸೇರಿಕೊಳ್ಳಿ, ಯಾಕೆಂದ್ರೆ ಗ್ಯಾಪ್ ಇನ್ನೂ ಜಾಸ್ತಿ ಆಗಬಾರ್ದು ಅನ್ನೋದು ಮತ್ತೊಬ್ಬರ ಸಜೆಷನ್. ಈಗ ನಾವು ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ಯಾಕೆ ಇಷ್ಟು ದೊಡ್ಡ ಪ್ರೊಫೈಲ್ ಇದ್ದರೂ ಕೆಲಸ ಸಿಗ್ತಿಲ್ಲ ಅನ್ನೋದು. ಭಾರತದಲ್ಲಿ ಪ್ರತಿ ಹುದ್ದೆಗೂ ಸಾವಿರಾರು ಜನ ಇರ್ತಾರೆ.
ಇಲ್ಲಿನ ಕೆಲಸದ ವೇಗ ಮತ್ತು ಸಂಸ್ಕೃತಿ ಅಮೆರಿಕಕ್ಕಿಂತ ಭಿನ್ನವಾಗಿರುತ್ತೆ. ಕಾರ್ಪೊರೇಟ್ ಜಗತ್ತಿನಲ್ಲಿ 2 ವರ್ಷ ಅಂದ್ರೆ ದೊಡ್ಡ ಸಮಯ. ಈ ಸಮಯದಲ್ಲಿ ಟೆಕ್ನಾಲಜಿ ಬಹಳಷ್ಟು ಬದಲಾಗಿರುತ್ತೆ. ರಿಕ್ರೂಟರ್ಗಳು ಈ ವ್ಯಕ್ತಿ ಅಪ್ಡೇಟ್ ಆಗಿದ್ದಾರಾ ಇಲ್ವಾ ಅಂತ ಅನುಮಾನ ಪಡ್ತಾರೆ. ಹಾಗೆ ಅಮೆರಿಕದಲ್ಲಿ ಡಾಲರ್ನಲ್ಲಿ ಸಂಬಳ ತೆಗೆದುಕೊಂಡವರು ಇಂಡಿಯಾಗೆ ಬಂದಾಗ ದೊಡ್ಡ ಮೊತ್ತದ ಸಂಬಳ ಕೇಳ್ತಾರೆ ಅನ್ನೋದು ಕಂಪನಿಗಳಿಗೆ ಭಯ. ಅದರ ಜೊತೆ ಅವರು ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ವಿದೇಶಕ್ಕೆ ಹೋಗ್ತಾರೆ ಅಥವಾ ಬೇರೆ ದೊಡ್ಡ ಕಂಪನಿ ಸಿಕ್ಕಿದ ತಕ್ಷಣ ಬಿಟ್ಟು ಹೋಗ್ತಾರೆ ಅನ್ನೋ ಗೊಂದಲವು HR ಮ್ಯಾನೇಜರ್ಗಳಲ್ಲಿ ಇರುತ್ತೆ. ಸೊ ನೀವು ಕೂಡ ವಿದೇಶದಿಂದ ವಾಪಸ್ ಬರ್ತಿದ್ರೆ ಅಥವಾ ಕೆರಿಯರ್ ಗ್ಯಾಪ್ ಇದ್ರೆ ಹೊಸ ಸ್ಕಿಲ್ಸ್ ಕಲಿಯೋದನ್ನ ನಿಲ್ಲಿಸಬೇಡಿ. ಹಾಗೆ ನೆಟ್ವರ್ಕಿಂಗ್ ಸರಿಯಾಗಿ ಬಳಸಿಕೊಳ್ಳಿ. ಆರಂಭದಲ್ಲಿ ಸ್ವಲ್ಪ ಕಡಿಮೆ ಸಂಬಳ ಅಥವಾ ಸಣ್ಣ ಕಂಪನಿ ಸಿಕ್ಕರೂ ಕೆಲಸಕ್ಕೆ ಸೇರಿ ಆ 2 ವರ್ಷ ಗ್ಯಾಪ್ ಅನ್ನ ಮುಚ್ಚಬೇಕಾಗುತ್ತೆ. ಹಾಗೆ ರೆಸ್ಯೂಮ್ನಲ್ಲಿ ಈ ಗ್ಯಾಪ್ ಸಮಯದಲ್ಲಿ ಏನು ಮಾಡ್ತಾ ಇದ್ರಿ ಅನ್ನೋದನ್ನ ಪಾಸಿಟಿವ್ ಆಗಿ ತೋರಿಸೋದು ಮುಖ್ಯವಾಗುತ್ತೆ. ಒಟ್ಟಿನಲ್ಲಿ ಒಂದು ಕೆಲಸ ಸಿಗೋವರೆಗೂ ಮಾತ್ರ ಈ ಕಷ್ಟ. ಸರಿಯಾದ ದಾರಿಯಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಯಶಸ್ಸು ಇದ್ದೇ ಇದೆ. ನಿಮಗೂ ಇಂತಹ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.